ವಿಠ್ಠಲಗೌಡ ಹೆಸರನ್ನು ಕೂಡ ಉಲ್ಲೇಖ ಮಾಡಿರೋದು. ಹಾಗಾದ್ರೆ ಈ ಒಂದು ಕೇಸ್ನಲ್ಲಿ ವಿಠ್ಠಲಗೌಡನ ಪಾತ್ರ ಏನು? ಆರಂಭದಿಂದ ಇಲ್ಲಿವರೆಗೂ ಕೂಡ ನೋಡಿ, ಸೌಜನ್ಯ ಕೇಸ್ ಕೂಡ ಇಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಂಡಿತ್ತು. ಸೌಜನ್ಯ ಸಾವಿನ ಹೋರಾಟದ ವೇಳೆ ಬುರುಡೆ ಗ್ಯಾಂಗ್ಗೆ ಪರಿಚಯ ಆಗಿದ್ದು ಈ ವಿಠ್ಠಲಗೌಡ. ಹಾಗಾದ್ರೆ ಈ ಬುರುಡೆ ಗ್ಯಾಂಗು ವಿಠ್ಠಲಗೌಡಗೂ ಚಿನ್ನಯ್ಯನಿಗೂ ಏನ್ ಸಂಬಂಧ, ಏನ್ ಪಾತ್ರ ನಾವು ಗಮನಿಸೋದಾದ್ರೆ, ಸೌಜನ್ಯ ಸಾವಿನ ಹೋರಾಟದ ವೇಳೆ ಬುರುಡೆ ಗ್ಯಾಂಗ್ ಪರಿಚಯ ಆಗುತ್ತೆ. ಚಿನ್ನಯ್ಯನನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಕರೆದೊಯ್ದಿದ್ದು ಈ ವಿಠ್ಠಲಗೌಡ. ಚಿನ್ನಯ್ಯನ ಸೋದರಿ ರತ್ನ ಮತ್ತು ಪತ್ನಿ ಮಲ್ಲಿಕಾರನ್ನ ಪರಿಚಯ ಮಾಡಿಕೊಟ್ಟಿದ್ದ ಈ ವಿಠ್ಠಲಗೌಡ. ಅಲ್ಲಿ ಗಣೇಶ್ ಎಂಬಾತ ಚಿನ್ನಯ್ಯ ಹಾಗೂ ಕುಟುಂಬಸ್ಥರ ಫೋಟೋವನ್ನ ತೆಗೆದಿದ್ದ. ಬಳಿಕ ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನ ದಹನ ಮಾಡಿದ್ದೇವೆ ಅಂತ ಹೇಳು ಅಂತೇಳಿ ಸೂಚನೆ ಕೊಟ್ಟಿದ್ದು ಇವ್ರೆ. ಇನ್ನು ಬಂಗ್ಲೆಗುಡ್ಡ ಅದ್ರ ಸಮೀಪ ಶವಗಳನ್ನ ಸಮಾಧಿ ಮಾಡಲಾಗಿದೆ ಅಂತ ಹೇಳು ಅಂತೇಳಿ ಒತ್ತಡ ಹೇರಿದ್ದು ಕೂಡ ಇದೇ ವಿಠ್ಠಲಗೌಡ ಚಿನ್ನಯ್ಯನಿಗೆ. ಆಗ ತಿಮ್ರೋಡಿಯಿಂದ ಚಿನ್ನಯ್ಯನಿಗೆ 500 ರೂಪಾಯಿ ಮುಖಬೆಲೆಯ ನೋಟುಗಳ ಕಂತೆ ನೀಡೋದಕ್ಕೆ ಯತ್ನಿಸಿದ್ನಂತೆ. ಬುರುಡೆ ಗ್ಯಾಂಗ್ ಎರಡನೇದು ಅಂದ್ರೆ ಇಲ್ಲಿ ನಾವು ಗಮನಿಸೋದಾದ್ರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಠ್ಠಲಗೌಡ ಭೇಟಿ ಮಾಡಿಸಿದ್ದು ಕೂಡ ಇವ್ರೆ. ಈ ವಿಠ್ಠಲಗೌಡ ಚಿನ್ನಯ್ಯ ಇವರೆಲ್ಲರೂ ಕೂಡ ಒಂದೇ ಗ್ಯಾಂಗ್ ಅಂತ ಗೊತ್ತಾಗಿದ್ದೆ ಆವಾಗ ತನಿಖೆ ಮಧ್ಯದಲ್ಲಿ. 6 ತಿಂಗಳ ಬಳಿಕ ಮಹೇಶ್ ತಿಮ್ರೋಡಿ ಕರೆ ಮಾಡ್ತಾರೆ ಈತನಿಗೆ. ತಮಿಳುನಾಡಿನ ಸತ್ಯಮಂಗಲದಲ್ಲಿದ್ದಂತ ಚಿನ್ನಯ್ಯನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ವಿಧಾನಸೌಧದಲ್ಲಿ ಬಾಂಬ್ ಇಟ್ಟವರನ್ನ ಪರಿಚಯಿಸುತ್ತೇನೆ ಅಂತೇಳಿ ಹೇಳಿದ್ರು ತಿಮ್ರೋಡಿ. ಅದ್ಯಾರು? ತಾವೇ. 5,000 ಹಣ ಕಳಿಸಿ ಮಂಡ್ಯಕ್ಕೆ ಬರುವಂತೆ ಸೂಚಿಸಿದ್ದಂತ ಮಹೇಶ್ ಶೆಟ್ಟಿ. ಮಂಡ್ಯದಲ್ಲಿ ತಿಮ್ರೋಡಿ, ಮಟ್ಟಣ್ಣನವರ್, ವಿಠ್ಠಲಗೌಡ ಜೊತೆಗೆ ಗಣೇಶ್ ಭೇಟಿ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬೇಕು ಅಂತ ಚಿನ್ನಯ್ಯನ ಮೇಲೆ ಒತ್ತಡ ಹೇರ್ತಾರೆ. ಇದೆಲ್ಲವೂ ಕೂಡ ಹಳೆ ಕತೆ. ಈ SIT ತಂಡ ರಚನೆ ಆಗೋದಕ್ಕೂ ಮುಂಚೆ ಏನೆಲ್ಲ ಆಗಿತ್ತು ಅಂತ, ಯಾವ ಕಾರಣಕ್ಕೆ ಅಂತೇಳಿ ಚಿನ್ನಯ್ಯ ಪ್ರಶ್ನಿಸ್ತಾನೆ. ಆತನ ಮೇಲೆನೆ ತಿಮ್ರೋಡಿ ರೇಗಾಡ್ಬಿಡ್ತಾರೆ. ತೋರಿಸಿದ ಜಾಗದಲ್ಲಿ ಶವ ಹೂತಿಟ್ಟಿರೋದಾಗಿ ಹೇಳ್ಬೇಕು ಅಷ್ಟೇ ಅಂತೇಳಿ ಸೂಚನೆ ಕೊಟ್ಟಿದ್ರಂತೆ ತಿಮ್ರೋಡಿ. ಚಿನ್ನಯ್ಯ ತೋರಿಸಿದಂತ ಜಾಗದಲ್ಲಿ ಮೂಳೆಗಳು ಸಿಗದೇ ಇದ್ದಾಗ ಚಾಕುವಿನಿಂದ ಹಲ್ಲೆ ಮಾಡ್ತಾರಂತೆ. ಅಂದ್ರೆ ನಾವು ಹೇಳಿದ ಜಾಗ ನೀನ್ ಕರೆಕ್ಟ್ ಆಗಿ ತೋರಿಸಿಲ್ಲ ಅಂತ. ಚಿನ್ನಯ್ಯನ ಫ್ಯಾಮಿಲಿಯನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಂತ ತಿಮ್ರೋಡಿ ಬಳಿಕ ದೇವರ ಕೆಲಸ ಇದೆ, ಉಜಿರೆಗೆ ಬಾ ಅಂತೇಳಿ ತಿಳಿಸಿದ್ರಂತೆ. ಮಹೇಶ್ ತಿಮ್ರೋಡಿ ಪುತ್ರಿಯಿಂದ ಚಿನ್ನಯ್ಯನ ಚಲನವಲನಗಳ ಮೇಲೆ ನಿಗಾ ಇಟ್ಟಿರ್ತಾರೆ. ತಿಮ್ರೋಡಿ ಮನೆಯ ರೂಮ್ನಲ್ಲಿ ಚಿನ್ನಯ್ಯನನ್ನ ಕೂಡ್ ಹಾಕಿದ್ರ ಬಗ್ಗೆ ಕೂಡ ಆರೋಪ ಮಾಡಿರೋದು ಚಿನ್ನಯ್ಯ. ತಪ್ಪಿಸ್ಕೊಳ್ಳೋದಕ್ಕೆ ಆಗದೆ ಇರೋ ರೀತಿಯಾಗಿ ಕಾವಲ್ ಕಾಯೋದಕ್ಕೆ ಅಂತ ಪ್ರದೀಪ್ ಎಂಬಾತನ ನಿಯೋಜನೆ ಮಾಡಲಾಗಿತ್ತು. ಕುಡ್ಲಾ ರಾಮ್ ಪೇಜ್ ಚಾನೆಲ್ನ ಅಜಯ್ ಎಂಬ ಯೂಟ್ಯೂಬರ್ ಚಿತ್ರೀಕರಣ ಮಾಡ್ತಾನೆ. ಇದ್ರ ಬಗ್ಗೆ ಮನೆ ನಿರ್ಮಾಣಕ್ಕೆ 5 ಲಕ್ಷ ಕೊಡುವುದಾಗಿ ಭರವಸೆ ನೀಡಿದ್ದಂತ ಮಹೇಶ್ ತಿಮ್ರೋಡಿ. ಇನ್ನು ಬುರುಡೆ ಗ್ಯಾಂಗ್ನ ಮತ್ತೋರ್ವನ ಪಾತ್ರವನ್ನು ಕೂಡ ನಾವಿಲ್ಲಿ ಹೇಳಲೇಬೇಕು. ಕಾರಣ ಈ ತನಿಖೆಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರಾಗೆ ಬಂದ್ರು, ಹಾಜರಾದ್ರು, ತಮ್ಮದೇ ಆದ ಸ್ಟೇಟ್ಮೆಂಟ್ ಕೊಟ್ರು, ದಾಖಲೆಗಳನ್ನ ಕೊಟ್ರು. ಆದ್ರೆ ನಿಜಕ್ಕೂ ಆಗಿದ್ದೇನು, ಎಲ್ಲಿ ಇವರೆಲ್ಲರೂ ಕನೆಕ್ಟ್ ಆದ್ರು ಅಂತ ಬಂದಾಗ ಒಬ್ಬೊಬ್ಬರದ್ದೇ ಪಾತ್ರವನ್ನ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಜಯಂತ್ ಟಿ ಈತನ ಬಗ್ಗೆನೂ ಕೂಡ ನೀವು ಗಮನಿಸಿದ್ದೀರಿ. ಬೆಂಗಳೂರಿನ ಸ್ಯಾಟಲೈಟ್ ನಿಲ್ದಾಣದಲ್ಲಿ ತಿಮ್ರೋಡಿ ಜಯಂತ್ ಮೀಟ್ ಆಗ್ತಾರೆ. ಇಲ್ಲಿ ಒಂದು ಲಾಡ್ಜ್ ಅಥವಾ ರೂಮ್ಗೆ ಹೋಗಿ ಮಹಜರು ಮಾಡಿದ್ದನ್ನು ಕೂಡ ನೀವು ಗಮನಿಸಿದ್ರಿ ಈ ಹಿಂದೆ ತನಿಖೆಯ ಭಾಗವಾಗಿ. ಬೈಕ್ ನಲ್ಲಿ ಚಿನ್ನಯ್ಯನನ್ನ ಮನೆಗೆ ಕರೆದೊಯ್ದಂತ ಈ ಜಯಂತ್ರಿಂದ ಧರ್ಮಸ್ಥಳ ಮರ್ಯಾದೆಗೆ ಧಕ್ಕೆ ತರೋದಕ್ಕೆ ಅಂತ ಡೈರೆಕ್ಷನ್ ಕೊಡ್ಲಾಗಿತ್ತು. ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿದಂತ ಜಯಂತ್ ಪುತ್ರಿ ವಿಡಿಯೋ ಮಾಡುವ ಅಗತ್ಯ ಏನು ಅಂತ ಚಿನ್ನಯ್ಯ ಪ್ರಶ್ನೆ ಮಾಡಿದಂತೆ. ಅಪಾಯದ ಸಂದರ್ಭದಲ್ಲಿ ವಿಡಿಯೋವನ್ನ ರಾಜೇಶ್ ಎಂಬ ವ್ಯಕ್ತಿಗೆ ನೀಡ್ತೀನಿ ಅಂತೇಳಿ ಜಯಂತ್ ಹೇಳಿದ್ದ. ಬಳಿಕ ಮನೆಯ ಮೇಲಿನ ಮಹಡಿಗೆ ಕರೆದೊಯ್ದು ತಲೆಬುರುಡೆ ತಂದಿಟ್ಟಿದ್ದಂತ ಜಯಂತ್ ಇದೇ ಮನೆಗೇನೆ ಹೋಗಿ ಸ್ಥಳವನ್ನ ಮಹಜರು ಮಾಡಲಾಗಿತ್ತು ಹಿಂದೆ SIT ಅಧಿಕಾರಿಗಳು. ಅಯ್ಯಪ್ಪ ಸ್ವಾಮಿ ಟವಲ್ ಮೇಲೆ ಒಂದು ತಲೆಬುರುಡೆಯನ್ನ ಇಟ್ಟಿದ್ದಂತ ಜಯಂತ್, ತಲೆಬುರುಡೆ ಜೊತೆಗೆ ಕೆಲವು ಬರಹಗಳನ್ನು ಕೂಡ ಚಿನ್ನಯ್ಯನ ಕೈಲಿಟ್ಟಿದ್ರಂತ ಈ ಜಯಂತ್. ಅದನ್ನ ಫೋಟೋ ತೆಗೆದುಕೊಂಡಿದ್ದಂತ ಜಯಂತ್ ನಾನ್ ಹೇಳಿದಂತೆನೆ ಕೇಳ್ಬೇಕು ಅಂತ ಸೂಚನೆ ಕೊಟ್ಟಿದ್ರು. ಬುರುಡೆ ಗ್ಯಾಂಗ್ನ ಒಬ್ಬೊಬ್ಬರ ಪಾತ್ರವನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ವಿಠ್ಠಲಗೌಡ, ಜಯಂತ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಜೊತೆಗೆ ಮಟ್ಟಣ್ಣನವರ್ ಇವರೆಲ್ಲರೂ ಕೂಡ ಏನೇನ್ ಮಾಡಿದ್ದಾರೆ ಅಂತ. ಇನ್ನು ಗಿರೀಶ್ ಮಟ್ಟಣ್ಣನವರ್ ನಿಮ್ಗೆ ಗೊತ್ತು, ಚಿನ್ನಯ್ಯನನ್ನ ಶೃಂಗೇರಿಯಲ್ಲಿರುವಂತ ರೆಸಾರ್ಟ್ಗೆ ಕರೆದೊಯ್ದಿದ್ದು, ಅಲ್ಲಿ ಇರಿಸಿದ್ದು ಇವ್ರೆ.
ಗಿರೀಶ್ ಮಟ್ಟಣ್ಣನವರ್ ಆದಿತ್ಯ ಕಿರಣ್ ಎಂಬ ಯೂಟ್ಯೂಬರ್ಗೆ ಪರಿಚಯ ಮಾಡಿಕೊಟ್ಟಿದ್ರಂತೆ. ಭಗವತಿ ಅಮ್ಮನ ದೇವಸ್ಥಾನದಲ್ಲಿ ಒಂದ್ ರಾತ್ರಿ ಇರಿಸಿದ್ರು. ತದನಂತರ ಕೇರಳದ ಕಣ್ಣೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸಿಂಧೂರ ಹೆಸರಿನ ದೊಡ್ಡ ದೋಣಿಯನ್ನ ತರಿಸಿದ್ರು. ಆಗಾಗ ಖರ್ಚಿಗೆ ಹಣ ನೀಡ್ತಾ ಇದ್ರು ಗಿರೀಶ್ ಮಟ್ಟಣ್ಣನವರ್. 2,000 ರೂಪಾಯಿ ನೀಡಿ ತಮಿಳುನಾಡಿನ ಕೊಯಮತ್ತೂರ್ಗೆ ಕಳಿಸಿದ್ರಂತೆ. ತದನಂತರದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಸುಜಾತಾ ಭಟ್ ಭೇಟಿ ಆಗುತ್ತೆ. ಸುಜಾತಾ ಭಟ್ ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿದೆ, ಏನೆಲ್ಲ ಹೈಡ್ರಾಮಗಳಾಗಿತ್ತು ಅಂತ. ಆಗಾಗ ಚಿನ್ನಯ್ಯನ ಅಕೌಂಟ್ಗೆ ಗಿರೀಶ್ ಮಟ್ಟಣ್ಣನವರು ಹಣವನ್ನ ಹಾಕ್ತಾ ಇದ್ರು. ಈ ಲಲಿತ್ ಮಹಲ್ ಹೋಟೆಲ್ ಏನಿದೆ ಅಲ್ಲಿ ಸುಜಾತಾ ಭಟ್ನ ಭೇಟಿ ಮಾಡಿಸಿದ್ದಂತ ಗಿರೀಶ್ ಮಟ್ಟಣ್ಣನವರ್ ತಿಂಡ್ಲು ಸಮೀಪದ ಲಾಡ್ಜ್ ನಲ್ಲಿ ತಂಗಿದ್ರು. ಯಾರ್ಯಾರು? ಗಿರೀಶ್ ಮಟ್ಟಣ್ಣವರು ಮತ್ತೆ ಸುಜಾತಾ ಭಟ್. ಈ ತಲೆ ಬುರುಡೆಯ ಜೊತೆಗೇನೆ ದೆಹಲಿಗೆ ಕರೆದೊಯ್ದಿದ್ದಂತ ಗಿರೀಶ್ ಮಟ್ಟಣ್ಣನವರ್ ಅಲ್ಲಿಂದ ಸುಪ್ರೀಂ ಕೋರ್ಟ್ ಬಳಿಯ ಸಿಸಿಟಿವಿಗಳ ಮುಂದೆ ಓಡಾಡುವಂತೆ ಗಿರೀಶ್ ಸೂಚನೆ ಕೊಟ್ಟಿದ್ರಂತೆ. ಆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗ್ಬೇಕು ಅನ್ನೋ ರೀತಿ. ಇಷ್ಟೆಲ್ಲ ಈ ಪಾತ್ರಧಾರಿಗಳ ಒಂದಷ್ಟು ಪಾತ್ರ.